ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಾಡ್ತಾ ಇದ್ದೇವೆ ಅಲ್ಫಾಮ್ ಯಾವ ರೀತಿ ಮಾಡ್ದೇನೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ನೋಡಿ, ಇದು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಅದಕ್ಕೋಸ್ಕರ ನಾನು ಇವಾಗ ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೇನೆ. ನೀರಿಗೆ ಸ್ವಲ್ಪ ಉಪ್ಪು ಮತ್ತು ವಿನಿಗರು ಮತ್ತು ಸ್ವಲ್ಪ ಹಲ್ದಿ ಹುಡಿ ಹಾಕ್ತಾ ಇದ್ದೇನೆ. ಇದು ಯಾಕೆ ಅಂದರೆ ನಾವು ಇವಾಗ ಒಂದು 4 ಪೀಸ್ ಚಿಕನ್ ತಗೊಂಡಿದ್ದೇನೆ. ಆ ಚಿಕನನ್ನು ಇದರಲ್ಲಿ ಡಿಪ್ ಮಾಡಿಡಬೇಕು. ಒಂದು ಹಾಫ್ ಆನ್ ಅವರ್ ಇದನ್ನು ಉಪ್ಪು ಮತ್ತು ಹಲ್ದಿ ಹುಡಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾವು ಡಿಪ್ ಮಾಡಿಡ್ತಾ ಇದ್ದೇನೆ. ನೋಡಿ, ಇದು 4 ಪೀಸನ್ನು ನಾವು ಒಂದು ಅರ್ಧ ಗಂಟೆ ನಾವು ನೀರಲ್ಲಿ ಡಿಪ್ ಮಾಡಿ ಇಟ್ಬಿಟ್ಟು, ಮತ್ತು ಇವಾಗ ಮಸಾಲೆಗೆ ಏನೆಲ್ಲ ಬೇಕು ನಾವು ತಯಾರು ಮಾಡ್ತಾ ಇದ್ದೇವೆ. ಮಸಾಲೆಗೆ ಏನೆಲ್ಲ ಐಟಮ್ ಬೇಕು ಅಂತ ಹೇಳಿ ನಾವು ಒಂದು ಟ್ರೇಯಲ್ಲಿ ರೆಡಿ ಮಾಡಿಟ್ಟಿದ್ದೇನೆ. ಅದು ನಾನು ಇವಾಗ ಒಂದು ಜಾರ್ ತಗೊಂಡ್ಬಿಟ್ಟು ಜಾರಲ್ಲಿ ಹಾಕ್ಬಿಟ್ಟು ರುಬ್ಬಬೇಕು. ಆವಾಗ ನಿಮಗೆ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೇನೆ. ನೋಡಿ, ಮೊದಲಾಗಿ ಇವಾಗ ನಾವು ತಗೊಂಡಿದ್ದು ಸ್ಟಾರ್ ಮತ್ತು ಪಟ್ಟ ಅಂತೇಳಿ, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪನೇ. ನಾನು ಇವಾಗ 4 ಪೀಸ್ ಚಿಕನ್ ಇದೆ, ಎಲ್ಲದಕ್ಕೂ ಸ್ವಲ್ಪನೇ ತಗೊಳ್ತಾ ಇದ್ದೇನೆ. ಮತ್ತು ಕರಿಮೆಣಸು, ಆಮೇಲೆ ಧನಿಯಾ ಸ್ವಲ್ಪ, ಆಮೇಲೆ ಜೀರಾ, ಪೆರಂಜೀರಿಗೆ ಅಂತಾರೆ ಇದಕ್ಕೆ, ಸೋಂಪು ಅಂತಾರೆ. ಆಮೇಲೆ ಜೀರಾ, ಆಮೇಲೆ ಪುದೀನ, ಆಮೇಲೆ ಒಂದು ಸಾಂಬಾರು ಓನಿಯನ್ ಅಂತಾರೆ ಇದಕ್ಕೆ, ಸ್ಮಾಲ್ ಓನಿಯನ್ನು. ಆಮೇಲೆ ಸ್ವಲ್ಪ ಮೊಸರು ತಗೊಂಡಿದ್ದೇನೆ. ಆಮೇಲೆ ಬೇಡಗಿ ಚಿಲ್ಲಿ ಮತ್ತು ಕ್ಲೀನ್ ಚಿಲ್ಲಿ. ಬೇಡಗಿ ಚಿಲ್ಲಿ ಏನಕ್ಕೆ ಹಾಕ್ತಾರೆ ಅಂದರೆ ಸ್ವಲ್ಪ ಕಲರ್ ಬರುತ್ತದೆ ಅದಕ್ಕೆ. ಆಮೇಲೆ 1 ಹಿಡಿಯಷ್ಟು ಉಪ್ಪು ಹಾಕಿದೆ. ನೋಡಿ, ಕಲ್ಲುಪ್ಪು ಚೆನ್ನಾಗಿರುತ್ತೆ ಹಾಕಿದರೆ. ಉಡುಪಿಗಿಂತ ಜಾಸ್ತಿ ಚೆನ್ನಾಗಿರುತ್ತೆ ಕಲ್ಲುಪ್ಪಾಗಿರುತ್ತೆ. ಇದನ್ನು ಚೆನ್ನಾಗಿ ರುಬ್ಬಬೇಕು. ಇದೇ ಥರ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಕಸೂರಿ ಮೆಥಿ, ಆಮೇಲೆ ಸ್ವಲ್ಪ ವೈಟ್ ಎಳ್ಳು ಬರುತ್ತಲ್ಲ, ವೈಟ್ ಎಳ್ಳು ಕೂಡ ಮಿಕ್ಸ್ ಮಾಡಬೇಕು ಅದಕ್ಕೆ. ಅದು ಇಲ್ಲಾದರೂ ಕೂಡ ನಡೆಯುತ್ತೆ, ಸ್ವಲ್ಪ ಡಿಸೈನ್ ಆಗುತ್ತೆ. ಇವಾಗ ಫ್ರೈ ಮಾಡುವಾಗ ಸ್ವಲ್ಪ ಮೇಲೆ ಎದ್ದು ಕಾಣುತ್ತೆ, ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಟೇಸ್ಟ್ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಹಲ್ದಿ ಹುಡಿ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಲವು ಜನ ಇದಕ್ಕೆ ಏನು ಮಾಡ್ತಾರೆ, ಆಯಿಲ್ ಕೂಡ ಹಾಕ್ತಾರೆ. ನಾವು ಆಯಿಲ್ ಹಾಕಲ್ಲ. ಆಮೇಲೆ ಡೀಪ್ ಮಾಡಿಟ್ಟು ಚಿಕನ್ ಇದೆಯಲ್ಲ, ಅದನ್ನು ತೆಗಿತಾ ಇದೆ. ನೋಡಿ, ಆಮೇಲೆ ಒಂದೊಂದೇ ಆಗಿಬಿಟ್ಟು ಇದೇ ಥರ ಮಸಾಲೆಯನ್ನು ಚೆನ್ನಾಗಿ ಇದಕ್ಕೆ ಹಿಡಿಯೋ ಥರ ನಾವು ಮಿಕ್ಸ್ ಮಾಡಿಡಬೇಕು. ಯಾವ ರೀತಿ ಮಾಡ್ತೇನೆ ನಾವು ತೋರಿಸ್ತೇವೆ. ನೋಡಿ, ಇದೇ ಥರ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡಿದ ಮೇಲೆ ಒಂದು ಹಾಫ್ ಆನ್ ಅವರ್ ಇದನ್ನು ರೆಸ್ಟಿಗೆ ಬಿಡಬೇಕು. ಒಳ್ಳೆ ಚೆನ್ನಾಗಿ ಮಸಾಲೆ ಅದಕ್ಕೆ ಹಿಡ್ಕೊಳ್ಬೇಕು. ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಳಗಡೆ ಮಸಾಲೆ ಹೋಗಿಲ್ಲ ಅಂದರೆ ಚಿಕನ್ ಸಪ್ಪೆಯಾಗಿರುತ್ತೆ. ಫ್ರೈ ಮಾಡಲಿಕ್ಕೋಸ್ಕರ ನಾನೊಂದು ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಒಲಿವ್ ಆಯಿಲ್ ಹಾಕ್ಬಿಟ್ಟು, ಆಯಿಲ್ ಬಿಸಿ ಆದಾಗ ಒಂದೊಂದು ಪೀಸಾಗಿ ಇದೇ ಥರ ಇಡ್ತಾ ಇದ್ದಾನೆ. ನೋಡಿ, ಒಂದು ಪಾತ್ರೆಯಲ್ಲಿ 2 ಪೀಸ್ ಇಡ್ಬೋದು. ಇದರಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಂದು ಮುಚ್ಚಳ ಹಾಕಿ ಇಟ್ಬಿಟ್ಟು ಅದನ್ನು ಸ್ಟವ್ ಸ್ವಲ್ಪ ಸ್ಲೋ ಮಾಡಬೇಕು. ಇಲ್ಲಾಂದರೆ ಬ್ಲ್ಯಾಕ್ ಆಗಿ ಹೋಗುತ್ತೆ, ಚಿಕನ್ ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ, ಬೇಗನೆ ಕರ್ರಗಾಗಿ ಹೋಗುತ್ತೆ. ಆಮೇಲೆ ಇದೇ ಥರ ನೋಡಿಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಪಲ್ಟಿ ಹೊಡಿಬೇಕು. ಇದೇ ಥರ 2 ಕಡೆ ಕೂಡ ತಿರುಗಿಸಿ ಎಲ್ಲ ಫ್ರೈ ಮಾಡ್ತಾ ನೋಡ್ತಾ ಇದ್ದರೆ ಚೆನ್ನಾಗಿ ಅಲ್ಫಾಮ್ ಆಗುತ್ತೆ. ಇದು ನಿಮ್ಮ ಮನೆಯಲ್ಲಿ ಕೂಡ ಮಾಡ್ಬೋದು. ಮನೆಯಲ್ಲಿ ಕೂಡ ನೀವು ಟ್ರೈ ಮಾಡಿ ನೋಡಿ.
ಇನ್ನೊಂದು 10-15 ನಿಮಿಷ ನಾವು ಬೇಯಿಸ್ತಾ ಬಂದಿದ್ದೇವೆ. ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಆಲ್ಮೋಸ್ಟ್ ಇವಾಗ ರೆಡಿಯಾಗಿದೆ ನೋಡಿ. ನೀವು ನಿಮ್ಮ ಮನೆಯಲ್ಲಿ ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸ್ಬೇಕು. ಆಮೇಲೆ ಲೈಕು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಇದೇ ಥರ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.